ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶಿರೂರು ಶ್ರೀಗಳ ಪರ್ಯಾಯ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಅದ್ದೂರಿಯಾಗಿ ಪುರಪ್ರವೇಶ ಮಾಡಿದ್ದು, ನಗರದ ಪ್ರಮುಖ ಬೀದಿಗಳಲ್ಲಿ ವೈಭವದ ಮೆರವಣಿಗೆ ನಡೆಯಿತು. ಸಾವಿರಾರು ಭಕ್ತರ ಸಾನ್ನಿಧ್ಯದಲ್ಲಿ ನಾಡ ಹಬ್ಬದ ಸಂಭ್ರಮ ಉಡುಪಿಯಲ್ಲಿ ಮೇಳೈಸಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶಿರೂರು ಶ್ರೀಗಳ ಪರ್ಯಾಯೋತ್ಸವದ ತಯಾರಿಗಳು ಆರಂಭವಾಗುತ್ತಿದ್ದಂತೆಯೇ ನಗರದ ಪ್ರಮುಖ ಬೀದಿಗಳು ಹಬ್ಬದ ಹೊಳಪಿನಲ್ಲಿ ಕಂಗೊಳಿಸಿವೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಅದ್ದೂರಿಯಾಗಿ ಪುರಪ್ರವೇಶ ಮಾಡಿದ್ದು, ನಗರದಾದ್ಯಂತ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇಗುಲದಿಂದ ಪುರಪ್ರವೇಶ ಮೆರವಣಿಗೆ ಆರಂಭಗೊಂಡಿತು. ವಿವಿಧ ಭಜನಾ ತಂಡಗಳು, ನೂರಾರು ತಟ್ಟಿರಾಯ ಕಲಾ ತಂಡಗಳು, ಬಣ್ಣ ಬಣ್ಣದ ಟ್ಯಾಬ್ಲೋಗಳು ಮೆರವಣಿಗೆಯ ವೈಭವ ಹೆಚ್ಚಿಸಿದ್ದು, ಸಾವಿರಾರು ಭಕ್ತರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಪುರಪ್ರವೇಶ ಮೆರವಣಿಗೆ ಕಡಿಯಾಳಿಯಿಂದ ಹೊರಟು ಸಿಟಿ ಬಸ್ ಸ್ಟ್ಯಾಂಡ್ ಮೂಲಕ ಕೃಷ್ಣಮಠ ತಲುಪಿತು. ಸುಮಾರು 10,000ಕ್ಕೂ ಅಧಿಕ ಭಜಕರು, ಉಡುಪಿಯ ಸ್ಥಳೀಯ ಜಾನಪದ ತಂಡಗಳು, ಅತಿಥಿ ಅಭ್ಯಾಗತರು ಪುರಪ್ರವೇಶ ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಪುರ ಮೆರವಣಿಗೆಯ ಸಂಭ್ರಮ ಹೆಚ್ಚಿಸಿದರು. ಪುರ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಒಂದಿಷ್ಟು ಟ್ರಾಫಿಕ್ ಮಾರ್ಪಾಡುಗಳನ್ನು ಮಾಡಲಾಗಿತ್ತು. ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ 8 ಜನ ಯತಿಗಳಿಗೆ ಪೂಜಾಧಿಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ವಾಮನತೀರ್ಥ ಶ್ರೀಪಾದರು. ಅವರ ಪರಂಪರೆಯಲ್ಲಿ ಬಂದದ್ದು ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು 31ನೇ ಯತಿಗಳಾಗಿ ಇವಾಗ ಪಟ್ಟವಲ್ಲಿ ಅಲಂಕರಿಸಿದ್ದಾರೆ. ತಾವು 2 ವರ್ಷ ಆ ಭಾರತ ಸಂಚಾರವನ್ನು ಮಾಡಿಕೊಂಡು ಕೃಷ್ಣ ಭಕ್ತರನ್ನು ಸಂಪರ್ಕಿಸಿ ಅಲ್ಲೆಲ್ಲ ಕೊಟ್ಟಂಥ ಕಪ್ಪ ಕಾಣಿಕೆಗಳನ್ನು ಕೃಷ್ಣನಿಗೆ ಅರ್ಪಿಸಲಿಕ್ಕಿದ್ದಾರೆ. ಹಾಗಾಗಿ ನೇಪಾಳದಿಂದ ಹಿಡಿದು ಕನ್ಯಾಕುಮಾರಿ, ದ್ವಾರಕೆಯಿಂದ ಹಿಡಿದು ಪುರಿಯ ಜಗನ್ನಾಥನವರೆಗೆ ಎಲ್ಲ ಕಡೆ ತೀರ್ಥಯಾತ್ರೆಗಳನ್ನು ಮಾಡಿ ಭಗವದ್ ದರ್ಶನಗಳನ್ನು ಮಾಡಿ ಇವತ್ತು ಉಡುಪಿ ನಗರವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಅಷ್ಟಮಠಗಳ ಪೈಕಿ ಉಳಿದ 7 ಮಠಗಳ ಪರ್ಯಾಯ ಸಂದರ್ಭ ಸಾಮಾನ್ಯವಾಗಿ ಜೋಡುಕಟ್ಟೆಯಿಂದ ಪುರಪ್ರವೇಶ ನಡೆಯುವುದು ಸಂಪ್ರದಾಯ. ಆದರೆ ಕಡಿಯಾಳಿ ದೇವಳದಿಂದ ಪುರಪ್ರವೇಶ ನಡೆಯುವುದು ಶಿರೂರು ಮಠದ ವಿಶೇಷತೆಯಾಗಿದೆ. ಇನ್ನು ಸತತ 2 ವರ್ಷಗಳ ಕಾಲ ದೇಶದ ವಿವಿಧ ತೀರ್ಥಕ್ಷೇತ್ರಗಳ ಸಂದರ್ಶನ ಮುಗಿಸಿ ಶ್ರೀ ವೇದವರ್ಧನ ತೀರ್ಥರು ಉಡುಪಿಗೆ ಆಗಮಿಸಿದ್ದಾರೆ. ಉಡುಪಿ ನಗರಾಡಳಿತದ ವತಿಯಿಂದ ಶಿರೂರು ಶ್ರೀಗಳಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ನೇತೃತ್ವದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಪುರಪ್ರವೇಶ ಕಾರ್ಯಕ್ರಮ ನೆರವೇರಿತು. ರಾಜ್ಯದ ಹಲವು ರಾಜಕೀಯ ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಜನವರಿ 18ರ ಮುಂಜಾನೆ ಸರ್ವಜ್ಞ ಪೀಠಾರೋಹಣ ನಡೆಯಲಿದ್ದು, ಅಷ್ಟರವರೆಗೆ ಉಡುಪಿಯಲ್ಲಿ ನಿರಂತರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅತ್ಯಂತ ಎಳೆಯ ಪ್ರಾಯದಲ್ಲೇ ಮೊದಲ ಬಾರಿ ಸರ್ವಜ್ಞ ಪೀಠಾರೋಹಣ ಮಾಡುತ್ತಿರುವ ಶ್ರೀ ವೇದವರ್ಧನ ತೀರ್ಥರ ಪರ್ಯಾಯ ಇತಿಹಾಸವಾಗಲಿದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಜೋಡುಕಟ್ಟೆಯಿಂದ ಪ್ರವೇಶ ಮಾಡಿದರೆ ಈ ಬಾರಿ ವೈಶಿಷ್ಟ್ಯ ಏನು ಕೇಳಿದರೆ ಶಿರೂರು ಪೀಠಾಧಿಪತಿಗಳು ಮೂಲ ಶಿರೂರಿನಲ್ಲಿ ಮುಖ್ಯ ಪ್ರಾಣದೇವರಿಗೆ ಪೂಜೆಯನ್ನು ಮಾಡಿ ತಾವು ಶಾರದಾ ಕಲ್ಯಾಣ ಮಂಟಪದ ಬಳಿ ಹಾಗೆಯೇ ಕಡಿಯಾಳಿ ಸಮೀಪದಿಂದ ಪ್ರವೇಶವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಶಿರೂರು ಶ್ರೀಗಳ ಪುರಪ್ರವೇಶದೊಂದಿಗೆ ಉಡುಪಿಯ ಪರ್ಯಾಯ ಮಹೋತ್ಸವಕ್ಕೆ ಭವ್ಯ ಚಾಲನೆ ಸಿಕ್ಕಿದೆ. ಭಕ್ತಿ, ಸಂಪ್ರದಾಯ ಮತ್ತು ಸಂಭ್ರಮ ನಾಡ ಹಬ್ಬದ ಕಳೆ ಈಗ ಉಡುಪಿಯಲ್ಲಿ ಉಚ್ಛ್ರಾಯಕ್ಕೆ ಏರುತ್ತಿದೆ. ಶಿರೂರು ಪರ್ಯಾಯ ಪರಂಪರೆಯ ಜೊತೆಗೆ ಯುವಯತಿಯ ಹೊಸ ಅಧ್ಯಾಯ. ಜನವರಿ 18ರವರೆಗೆ ಉಡುಪಿ ಹಬ್ಬದ ಊರಾಗಿ ರೂಪುಗೊಳ್ಳಲಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.